ಶ್ರೀನಿವಾಸಪುರ ಪುರಸಭೆ ಸದಸ್ಯನ ಮೇಲೆ ಪೊಲೀಸರಿಂದ ಹಲ್ಲೆ ಆರೋಪ. ಗಾಯಗೊಂಡ ನಾಗೇಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಹಲ್ಲೆ ಮಾಡಿರುವ ಆರೋಪ. ಜಾತ್ರೆಯ ಪ್ರಯುಕ್ತ ನಂಬಿಹಳ್ಳಿಯಲ್ಲಿ ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಯ ವೇಳೆ ಯುವಕರ ನಡುವೆ ಗಲಾಟೆ ನಡೆದಿರುವ ಆರೋಪ. ಗಲಾಟೆ ವೇಳೆ ಸ್ಥಳಕ್ಕೆ ಭೇಟಿ ನೀಡಿರುವ ಶ್ರೀನಿವಾಸಪುರ ಠಾಣೆ ಪೊಲೀಸರು, ಗಲಾಟೆ ಬಿಡಿಸಲು ಹೋಗಿದ್ದ ವೇಳೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆಂದು ನಾಗೇಶ್ ಆರೋಪ ಮಾಡಿದ್ದಾರೆ. ಪೇದೆಗಳಾದ ಆನಂದ್, ಸಂತೋಷ್, ಪ್ರವೀಣ್ ಹಲ್ಲೆ ಮಾಡಿದರು ಎಂದು ಆರೋಪ ಮಾಡಿದ್ದಾರೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ನೀಡಿ ಗಾಯಾಳು ನಾಗೇಶ್ ಯೋಗಕ್ಷೇಮ ವಿಚಾರಿಸಿದ್ದರು. ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಸದಸ್ಯರ ಒತ್ತಾಯ. ನಾಗೇಶ್ ವಿರುದ್ಧ ಪೊಲೀಸರಿಂದಲೇ ಜಾತಿ ನಿಂದನೆ ಆರೋಪ. ಆಸ್ಪತ್ರೆಗೆ ಬಂದು ಪೊಲೀಸರು ಯಾವುದೇ ಸ್ಟೇಟ್ಮೆಂಟ್ ಸಹ ಮಾಡಿಲ್ಲವೆಂದು ಆರೋಪ ಮಾಡಿದ್ದಾರೆ. ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿವೈಎಸ್ಪಿ ನಂದಕುಮಾರ್ ರವರು ಇದ್ರ ಬಗ್ಗೆ ಈಗ ನಾಗೇಶ್ ಅವರು ಕೊಟ್ಟರ ಕಂಪ್ಲೇಂಟ್ ನಾವು ರಿಸೀವ್ ಮಾಡ್ಕೊಂಡು ಕಮೆಂಟ್ ಕೊಟ್ಟಿದ್ದೀವಿ. ಈ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಗಮನಕ್ಕೂ ತಂದಿದ್ದೀವಿ. ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅದ್ರ ಆಕ್ಷನ್ ತಗೋಬೇಕಾದ್ರೆ ಈ ಕಾಪಿ ಪರ್ಸನಲ್ ಆಗಿ ನಾವು ಹೋಗ್ತೀವಿ. ಇದು ಬಾಯ್ಮತ್ತಲ್ಲಿ ಮತ್ತೆ ಫೋನಲ್ಲಿ ಹೇಳಿ ರೈಟಿಂಗ್ ಅಲ್ಲಿ ಆಕ್ಷನ್ ಆಗಲ್ಲ, ಅದೆಲ್ಲ ರೈಟಿಂಗ್ ಎಲ್ಲ ಬರುತ್ತೆ. ಆದಷ್ಟು ಬೇಗ ನಿಮಗೆ ಅದರ ರಿಸಲ್ಟ್ ಕಮ್ಯುನಿಕೇಟ್ ಸರ್. ನೀವು ಕೊಡೋರ್ಗು ನಾವೆಲ್ಲ ಇಲ್ಲೇ ಆಯ್ತು. ಅಲ್ಲ, ನಮ್ಮ ಎಸ್ ಪಿ ಸಾಹೇಬರು ಕೂಡ ಒಂದು ಹೇಳಿದ್ದಾರೆ. ಅವ್ರು ಯಾರು ಲೀಡರ್ಸ್ ಬರೋದು ಬಂದ್ಬಿಟ್ಟು ಮಾಡಿ ನಾನು ಆಫೀಸಲ್ಲಿ ವೆಯ್ಟ್ ಮಾಡ್ತೀನಿ, ಬೇಗ ತಗೊಂಬ ಅಂತಾನೆ ಹೇಳಿದ್ದಾರೆ. ನೀವು ಯಾರು ಒಂದಿಬ್ರು ಬಂದ್ರೆ ನಿಮಗೆ ಅರ್ಥ ಆಗುತ್ತೆ ಏನಾಗಿ. ಒಂದಿಬ್ರು ಬನ್ನಿ ಜೊತೆಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಉಳಿದವ್ರು ವೆಯ್ಟ್ ಮಾಡಿ ಖಂಡಿತ ಲೀಗಲ್ ಆಕ್ಷನ್ ಏನಿಲ್ಲ. ಬರೋದಕ್ಕೆ ರೆಡಿ ಇದ್ರು. ಬೇರೆ ಕೆಲವೊಂದು ಘಟನೆಗಳಾಗಿದ್ದರಿಂದ ಆಸ್ತಿಲೊಂದು ಸಮಸ್ಯೆ ಆಯಿತು, ಮತ್ತೆ ಕೋಲಾರದಲ್ಲಿ ಒಂದು ಸಮಸ್ಯೆ ಆಯಿತು, ಮುಳುಬಾಗ್ಲಲ್ಲೂ ಒಂದು ಪ್ರಾಬ್ಲಮ್ ಇತ್ತು. ಮುಳುಬಾಗ್ಲು ಬರೋಕ್ಕಾಗಿಲ್ಲ. ಇವತ್ತು ಮುಳುಬಾಗ್ಲಿಗೆ ಡಿ ಸಿ ಸಾಹೇಬರು ಬಂದೋಗಿದ್ದಾರೆ. ಬರಬಾರ್ದು ಅಂತಲ್ಲ, ಆಕ್ಚುಲಿ ನಾನು ಮುಳುಬಾಗ್ಲಲ್ಲಿ ಇರಬೇಕಾಗಿತ್ತು, ಅಲ್ಲೊಂದು ಸಮಸ್ಯೆ ಇತ್ತು. ಸೊ ನೀವು ಮೊದಲು ಇಲ್ಲಿ ಹೋಗು. ಹಾಗಾಗಿ ಸಾಹೇಬರು ಬರಬಾರ್ದು ಅನ್ನೋ ಉದ್ದೇಶ ಏನಿಲ್ಲ. ಅವ್ರು ಆಕ್ಷನ್ ತಗೊಳ್ಳೋಕೆ ರೆಡಿ ಇದ್ದಾರೆ. ಐ ವಿಲ್ ಟೇಕ್ ಆಕ್ಷನ್ ಅಂತ ಅವ್ರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬನ್ನಿ ಹೋಗಿ ಬರೋಣ. ನೀವು ವೇಟ್ ಮಾಡಿ ಸ್ವಲ್ಪ ಹೊತ್ತು, ನಿಮ್ಗೆ ರಿಸಲ್ಟ್ ಕೊಡ್ತೀವಿ.